ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಜಾರ್ಖಂಡ್ ವಿದ್ಯಾರ್ಥಿಗಳ ಹೋರಾಟ ವಿಚಾರದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಜಿರಳೆ ಹಾಗೂ ಕಂಪ್ಲೀಟ್ ಎಡ ಎಕೋಸಿಸ್ಟಮ್ನ ಅಸಲಿ ಮುಖ ರಿವೀಲ್ ಆಗಿದೆ. ಅಸೆಂಬ್ಲಿ ಮಾರ್ಚ್ನಲ್ಲಿ ಭಾಗಿಯಾಗಿದ್ದ ಬರೋಬ್ಬರಿ 600 ವಿದ್ಯಾರ್ಥಿಗಳ ವಿರುದ್ಧ ಜಾರ್ಖಂಡ್ ಸರ್ಕಾರ ಕೇಸ್ ದಾಖಲಿಸಿದೆ. ದೆಹಲಿಯಲ್ಲಿ ಗಲಭೆ ಎಬ್ಬಿಸಿದವರ ಮೇಲೆ ಕೇಸ್ ಹಾಕಬಾರದು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದ ಮೇಧಾವಿಗಳು ನಾಪತ್ತೆಯಾಗಿದ್ರೆ, ನಾನಿರುವುದೇ ಜೆನ್ಸಿಗಳಿಗಾಗಿ ಅಂತ ಓಡಾಡ್ತಾ ಇದ್ದ ರಾಹುಲ್ ಮೌನಕ್ಕೆ ಜಾರಿದ್ದಾರೆ. ಈ ವಿಚಾರದ ಕುರಿತಂತೆ ಯಾರ್ಯಾರು ಎಸ್ಕೇಪ್ ಆಗ್ತಾರೆ ಅನ್ನೋದು ಭಾರತೀಯರಿಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಮುಂದೆ ಇದು ಏನಾಗಬಹುದು ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇದೆ. ವಿಷಯ ಕೋರ್ಟ್ ಮೆಟ್ಟಿಲೇರಿದೆ ಹಾಗೂ ಜನತಾ ಕೋರ್ಟ್ನಲ್ಲಿ ಇದರ ಪರಿಣಾಮ ಹೇಗಿರಲಿದೆ ಅನ್ನೋದು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಮಧ್ಯೆ ಯಾವುದಕ್ಕೂ ಹೆದರದೆ, ಯಾರಿಗೂ ತೊಂದರೆ ನೀಡದೆ ಜಾರ್ಖಂಡ್ ವಿದ್ಯಾರ್ಥಿಗಳ ಹೋರಾಟ ಮುಂದುವರೆದಿದೆ. ದೆಹಲಿಯಲ್ಲಿ ಎಡಚರರ ವಿರುದ್ಧ ಸಾರ್ವಜನಿಕರು ರೊಚ್ಚಿಗೆದ್ದಿದ್ದಾರೆ. ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಒಂದು ವಿಷಯ ಆಗಲಿ ಅಥವಾ ಆಂದೋಲನ, ಹೋರಾಟ, ಅಜೆಂಡಾ ಏನೇ ಇದ್ರೂ ಅದರ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂದ್ರೆ ಸರಿಯಾದ ಸಮಯ ಬರಬೇಕು. ಇದಕ್ಕೆ ಜಿರಳೆಗಳನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಸಿಜೆಪಿ ಅನ್ನೋ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸೌಂಡ್ ಮಾಡಿದಾಗ ಕೆಲವರು ಆಲ್ಟರ್ನೇಟಿವ್ ಪಕ್ಷ ಅಂತಲೇ ಭಾವಿಸಿದ್ರು. ಜಂತರ್ ಮಂತರ್ ಪ್ರತಿಭಟನೆಯನ್ನು ನಂಬಿದ್ರು. ಗಲಭೆ ನಡೆದ ಬಳಿಕವೂ ಅವರೇ ಸತ್ಯ ಅಂತ ಅಂದುಕೊಂಡಿದ್ರು. ಆದ್ರೆ ದಿನ ಕಳೆದಂತೆ ಜಿರಳೆಗಳ ಉದ್ದೇಶ ಏನು, ಜಿರಳೆಗಳ ಅಪ್ಪ ಯಾರು, ಎಲ್ಲವೂ ಒಂದೊಂದಾಗಿ ಜನರಿಗೆ ಅರ್ಥ ಆಗ್ತಾ ಹೋಯ್ತು. ಜಿರಳೆಗಳ ಬಗ್ಗೆ ಮೊದಲೇ ಡೌಟ್ ಇದ್ದ ಜನರು ಪ್ರತಿಭಟನೆ ಕೂರ್ತಾ ಇದ್ದಂತೆ ಕೇಂದ್ರ ಸರ್ಕಾರ ಆಕ್ಷನ್ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಹಾಗೆ ಆಕ್ಷನ್ ತೆಗೆದುಕೊಂಡಿದ್ರೆ ಹಲವರ ಪಾಲಿಗೆ ಜಿರಳೆಗಳು ಅಮಾಯಕರಂತೆ ಕಾಣಿಸ್ತಾ ಇದ್ವು. ಆಕ್ಷನ್ ತೆಗೆದುಕೊಂಡ ಸರ್ಕಾರ ವಿಲನ್ ರೀತಿಯೇ ಆಗಿಬಿಡ್ತಾ ಇತ್ತು. ಆದ್ರೆ ಅವರನ್ನ ಅವರ ಪಾಡಿಗೆ ಬಿಟ್ಟಿದ್ರಿಂದಲೇ ಜಿರಳೆಗಳ ಘಟನೆಯ ಮೂಲ ಜನರಿಗೆ ಗೊತ್ತಾಗಿದ್ದು. ಜಾರ್ಖಂಡ್ ವಿದ್ಯಾರ್ಥಿಗಳ ಹೋರಾಟ ಶುರುವಾದ ಮೇಲಂತೂ ಜಿರಳೆಗಳ ಬಗ್ಗೆ ಜನರಿಗೆ ಮೊದಲಿಗಿಂತ 10 ಪಟ್ಟು ಅಸಹ್ಯ ಶುರುವಾಗಿದೆ. ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದ ವಿದ್ಯಾರ್ಥಿಗಳ ಮೇಲೆ ಜಾರ್ಖಂಡ್ ಸರ್ಕಾರ ತೆಗೆದುಕೊಂಡಿರೋ ಆಕ್ಷನ್ ಜನರಿಗೆ ಇನ್ನೂ ಕ್ಲಾರಿಟಿಯನ್ನ ಕೊಡ್ತಾ ಇದೆ. ಬರೋಬ್ಬರಿ 600 ವಿದ್ಯಾರ್ಥಿಗಳ ಮೇಲೆ FIR ಅನ್ನ ದಾಖಲಿಸಲಾಗಿದೆ. 100 ಜನರ ಹೆಸರನ್ನ ಗುರುತಿಸೋದರ ಜೊತೆಗೆ 500 ಜನರನ್ನ ಬುಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಈಗ ಎಲ್ಲರ ಪ್ರಶ್ನೆ, ವಿದ್ಯಾರ್ಥಿಗಳ ಪರವಾಗಿ ಎಂದೂ ನಿಲ್ತೀನಿ ಅಂತಿದ್ದ ಹೆಜ್ಜಿರಳೆಗಳು ಎಲ್ಲಿ ಅಂತ. ಆ ಮಿನಿಸ್ಟರ್ ನಮ್ಮ ಹತ್ರ ಬರಬೇಕು, ಈ ಮಿನಿಸ್ಟರ್ ಪ್ರಾಮಿಸ್ ಮಾಡಬೇಕು ಅಂತ ಕೂತ ಜಾಗದಲ್ಲಿ ಡಿಮ್ಯಾಂಡ್ ಮಾಡಿ ಕೊನೆಗೆ JP ನಡ್ಡಾರನ್ನ ಭೇಟಿಯಾಗಿ ಯಾರ ಮೇಲೂ ಕೇಸ್ ಹಾಕದಂತೆ ಮುತುವರ್ಜಿ ವಹಿಸಿದ್ದ ಸೌರವ್ ದಾಸ್ ಈಗ ಯಾಕೆ ಸೈಲೆಂಟ್ ಆಗಿದ್ದಾನೆ ಅನ್ನೋದನ್ನ ಆತ ನಿಜವಾದ ನಾಯಕ ಅಂತ ಮಿಸ್ ಆಗಿ ನಂಬಿದವರೆಲ್ಲ ಕೇಳ್ತಾ ಇದ್ದಾರೆ. ಒಂದು ವೇಳೆ ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡಿದವರ ವಿರುದ್ಧ ಕೇಸ್ ಹಾಕಿದ್ರೆ ಮತ್ತೆ ಪ್ರೊಟೆಸ್ಟ್ ಕೂರ್ತೀವಿ ಅಂತ ಹೆಜ್ಜಿರಳೆ ಅಭಿಜಿತ್ ದೀಪ್ಗೆ ಹೇಳಿದ್ದ. ಈಗ ಆತ ಎಲ್ಲಿದ್ದಾನೆ ಅನ್ನೋದನ್ನ ಜನರು ಕೇಳ್ತಾ ಇದ್ದಾರೆ. ಇದು ಈ ಜಿರಳೆಗಳು ದೇಶ ಉದ್ಧಾರ ಮಾಡೋದಕ್ಕೆ ಬಂದಿರೋದಲ್ಲ, ಯಾವುದೋ ಬೇರೆ ದುರುದ್ದೇಶ ಇಟ್ಕೊಂಡು ಬಂದಿರೋದು ಅನ್ನೋದಕ್ಕೆ ಮತ್ತೊಂದು ಪ್ರಮುಖ ಸಾಕ್ಷಿ ಎನ್ನಿಸ್ಕೊಳ್ತಾ ಇದೆ. ಆದ್ರೆ ಇದು ಕೇವಲ ಜಿರಳೆಗಳ ವಿಷಯದಲ್ಲಿ ಮುಗಿಯದೆ ಯೂತ್ ಐಕಾನ್ ಅಂತ ಬಿಂಬಿಸಿಕೊಂಡಿರೋ ರಾಹುಲ್ ಗಾಂಧಿವರೆಗೂ ಬರ್ತಾ ಇದೆ. ವಿದ್ಯಾರ್ಥಿಗಳ ಮೇಲೆ ಶೂಟೌಟ್ ಮಾಡಿಸಿದ್ರು ಅಂತ ಆಧಾರವಿಲ್ಲದ ಆರೋಪ ಮಾಡಿದ್ದ ರಾಹುಲ್ ಪೆಲೆಟ್ ಗನ್ ಬಳಕೆ ಎಲ್ಲೂ ಪ್ರೂವ್ ಆಗದೆ ಇದ್ರು ಆಗಿದೆ ಅಂತ ಆರೋಪವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಜೆನ್ಸಿಗಳ ಮೇಲೆ ಕೇಸ್ ಬುಕ್ ಮಾಡಿ ಅವರನ್ನ ಹೆದರಿಸೋದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನಿಸ್ತಾ ಇದೆ. ದೇಶ ಎಲ್ಲವನ್ನೂ ನೋಡ್ತಾ ಇದೆ, ಮರಿಬೇಡಿ ಅಂತ ರಾಹುಲ್ ಹೇಳಿದ್ರು. ಅದೇ ಮಾತು ಈಗ ಅವರಿಗೆ ಸಂಕಷ್ಟವನ್ನ ತರ್ತಾ ಇರೋದು. ಯಾಕಂದ್ರೆ ದೇಶ ನಿಜವಾಗ್ಲೂ ಎಲ್ಲವನ್ನೂ ನೋಡ್ತಾ ಇದೆ. ಕಾಂಗ್ರೆಸ್ ಹಾಗೂ ಅದರ ಎಕೋಸಿಸ್ಟಮ್ ಕೇವಲ ದೆಹಲಿ ವಿಚಾರದಲ್ಲಿ ದನಿ ಏರಿಸಿ ದೇಶ ನೋಡ್ತಾ ಇದೆ ಅಂತ ಹೇಳಿದ್ರು. ಆದ್ರೆ ಭಾರತೀಯರಿಗೆ ಇಂಥದನ್ನ ಮಾತ್ರ ನೋಡ್ಬೇಕು, ಇಂಥ ವಿಷಯಗಳ ಬಗ್ಗೆ ಮಾತ್ರ ಮಾತಾಡಬೇಕು, ಇದಿಷ್ಟೇ ಜನರ ವಿರುದ್ಧ ದನಿ ಏರಿಸಬೇಕು ಅಂತ ಯಾರು ಸಂದೇಶವನ್ನು ಕೊಟ್ಟಿಲ್ಲ. ಹಣವನ್ನು ಕಳಿಸದೇ ಇರೋದ್ರಿಂದ ದೆಹಲಿಯನ್ನೂ ನೋಡ್ತಾ ಇದ್ದಾರೆ, ಜಾರ್ಖಂಡ್ ಅನ್ನು ನೋಡ್ತಾ ಇದ್ದಾರೆ. ವ್ಯತ್ಯಾಸ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಜಾರ್ಖಂಡ್ ವಿದ್ಯಾರ್ಥಿಗಳ ಮೇಲೆ ಕೇಸ್ ದಾಖಲಿಸಿರೋದು ರಾಹುಲ್ಗೆ ತುಂಬಾ ದುಬಾರಿ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲಿ ಅವರದ್ದೇ ಸರ್ಕಾರ ಇದೆ ಅಂದಾಗ ಪ್ರೊಟೆಸ್ಟ್ ಅನ್ನ ಆರಂಭದಲ್ಲೇ ಮಾತುಕತೆ ಮೂಲಕ ಬಗೆಹರಿಸಿ ಸ್ಟಾಪ್ ಮಾಡೋ ಅವಕಾಶ ಇತ್ತು. ಅದನ್ನ ಮಾಡ್ಲಿಲ್ಲ. ಆರಂಭದಲ್ಲೇ ವಿದ್ಯಾರ್ಥಿಗಳ ಬೇಡಿಕೆಗಳನ್ನ ಈಡೇರಿಸೋ ಪ್ರಾಮಿಸ್ ಮಾಡಿ ನಿಜಕ್ಕೂ ನಾಯಕ ಎನ್ನಿಸ್ಕೊಳ್ಬಹುದಿತ್ತು. ಅದನ್ನು ಮಾಡ್ಲಿಲ್ಲ. ಲಾಠಿ ಚಾರ್ಜ್ ವಿಚಾರವನ್ನೇ ತಾವು ಅಸ್ತ್ರ ಮಾಡಿಕೊಂಡಿರೋದು ಅರಿವಿರುವಾಗ ಜಾರ್ಖಂಡ್ ನಲ್ಲಿ ಅದು ನಡೀತು ಅಂದ್ರೆ ನಾವು ಈ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಿತ್ತು. CM ಹತ್ರ ಮಾತಾಡಿ ಜಾರ್ಖಂಡ್ ನಲ್ಲಿ ಲಾಠಿ ಚಾರ್ಜ್ ಮಾಡಿಸದಂತೆ ತಡೆಯಬಹುದಿತ್ತು. ಅದನ್ನು ಮಾಡ್ಲಿಲ್ಲ. ಎಲ್ಲವೂ ಮುಗಿದ ಬಳಿಕ ಕೇಸ್ ಹಾಕೋದನ್ನು ತಡಿಬಹುದಿತ್ತು. ಅದನ್ನು ಮಾಡ್ಲಿಲ್ಲ. ಅಲ್ಲಿಗೆ ಯಾವ ಆಂಗಲ್ ನಲ್ಲಿ ಜನ್ಸಿಗಳ ಪರ ರಾಹುಲ್ ಇದ್ದಾರೆ ಅನ್ನೋದನ್ನ ಒಪ್ಪಬೇಕು ಅನ್ನೋ ಗೊಂದಲ ಜನರಿಗೆ ಕಾಡ್ತಾ ಇದೆ. ಈ ಬಗ್ಗೆ ತೀರಾ ತಲೆ ಕೆಡಿಸ್ಕೊಂಡಿರೋ ಜನರು ಹಲವು ಆಯಾಮದಲ್ಲಿ ಯೋಚಿಸ್ತಾ ಇದ್ದಾರೆ.
ಒಂದು ವೇಳೆ ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡಿದವರನ್ನ ಮಾತ್ರ ಜೆನ್ಜಿ ಅಂತ ಕರೀತಾರೆ ಅಂತ ಯಾರಾದ್ರೂ ರಾಹುಲ್ ರನ್ನ ಮಿಸ್ಗೈಡ್ ಮಾಡಿದಾರಾ? ದೇಶದ ಉಳಿದ ಕಡೆಗಳಲ್ಲೂ ಜೆನ್ಜಿ ಕ್ಯಾಟಗರಿ ವಿದ್ಯಾರ್ಥಿಗಳು ಇದ್ದಾರೆ ಅನ್ನೋ ಬಗ್ಗೆ ರಾಹುಲ್ಗೆ ಮಾಹಿತಿಯೇ ಇಲ್ವಾ? ಈ ಬಗ್ಗೆ ಅವರ ರಾಜಕೀಯ ಸಲಹೆಗಾರರು ಸರಿಯಾಗಿ ಹೇಳಿಲ್ವಾ? ಅಸಲಿ ವಿಚಾರ ಗೊತ್ತಿಲ್ಲದೆ ಇರೋದ್ರಿಂದ ರಾಹುಲ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ವಾ? ಹೀಗೆ ನಾನಾ ರೀತಿಯಲ್ಲಿ ಜನರು ಯೋಚಿಸ್ತಾ ಇದ್ದಾರೆ. ಈಗ ನೀಟ್ ಹಿಂದಿನ ರಾಜಕೀಯಗಳು ನೀಟಾಗಿ ಜನರಿಗೆ ಅರ್ಥ ಆಯ್ತು. ಆದ್ರೆ ಈ FIR ವಿಚಾರ ಇಲ್ಲಿಗೆ ಮುಗಿಯೋದಿಲ್ಲ. ದೆಹಲಿ ಗಲಭೆಕೋರರ ಪಾಲಿಗೆ ದೊಡ್ಡ ಕಂಟಕವನ್ನ ತಂದಿಡುತ್ತೆ. ಜಾರ್ಖಂಡ್ ವಿದ್ಯಾರ್ಥಿಗಳ ಮೇಲಿನ FIR ಅನ್ನ ಸಮರ್ಥಿಸಿಕೊಳ್ಳೋದಕ್ಕೆ ದೆಹಲಿ ಗಲಭೆಕೋರರ ಕೇಸ್ಗೆ ಯಾರಾದ್ರೂ ತಗುಲು ಹಾಕಿದ್ರೆ ಅಲ್ಲೂ ಸಿಕ್ಕಿ ಬೀಳ್ತಾರೆ. ಯಾಕಂದ್ರೆ ದೆಹಲಿಯಲ್ಲಿ ದೇಶ ವಿರೋಧಿ ಹೇಳಿಕೆಗಳು, ಕಲ್ಲೆಸೆತ, ಪೊಲೀಸರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ರಿಂದ ಕೇಸನ್ನ ದಾಖಲಿಸಿದ್ರು. ಆದ್ರೆ ಜಾರ್ಖಂಡ್ ನಲ್ಲಿ ಇದ್ಯಾವುದೂ ನಡೆಯದೇ ಇದ್ರು 600 ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಿದ್ದು ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಆಮೇಲೆ ಅತಿ ಬುದ್ಧಿವಂತಿಕೆಯಿಂದ ದೆಹಲಿಯಲ್ಲೂ ಕೇಸ್ ಹಿಂಪಡೀರಿ, ಜಾರ್ಖಂಡ್ ನಲ್ಲೂ ಕೇಸ್ ಹಿಂಪಡೀರಿ ಅಂತ ಯಾರಾದ್ರೂ ಬಿಟ್ಟಿ ಸಲಹೆ ಕೊಟ್ರೆ ಅದು ಕೂಡ ವರ್ಕೌಟ್ ಆಗೋದಿಲ್ಲ. ಯಾಕಂದ್ರೆ ಕೋರ್ಟ್ ದೆಹಲಿ ಕೇಸ್ನಲ್ಲಿ ಬಹಳ ಸ್ಪಷ್ಟವಾಗಿ ಗಲಭೆ ನಡೆಸಿದವರ ಮೇಲೆ, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವವರ ಮೇಲೆ ಮಾತ್ರ ಆಕ್ಷನ್ ತಗೊಳ್ಳಿ, ಉಳಿದವರ ಮೇಲೆ ಬೇಡ ಅಂತ ಹೇಳಿದೆ. ಜಾರ್ಖಂಡ್ ನಲ್ಲಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದವರು ಪ್ರೊಟೆಸ್ಟ್ ಮಾಡಿರೋದು ಇನ್ನೂ ಎಲ್ಲೂ ವರದಿಯಾಗಿಲ್ಲ. ಕಲ್ಲೆಸೆತ, ದೇಶದ್ರೋಹ, ಆಂಟಿ ಇಂಡಿಯನ್ ಚಟುವಟಿಕೆ ಇದ್ಯಾವುದೂ ಕೂಡ ವರದಿಯಾಗಿಲ್ಲ. ಅಂದಮೇಲೆ ಜಾರ್ಖಂಡ್ ವಿದ್ಯಾರ್ಥಿಗಳು ಬಚಾವಾಗ್ತಾರೆ, ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಅಂತ ಹೇಳ್ಕೊಂಡು ಬಂದಿದ್ದ ಕ್ರಿಮಿನಲ್ಗಳು ಲಾಕ್ ಆಗ್ತಾರೆ. ಇನ್ನು ಇದೆಲ್ಲ ಜಂಜಾಟಗಳ ನಡುವೆಯೂ ವಿದ್ಯಾರ್ಥಿಗಳು ಮಾತ್ರ ಯಾವುದಕ್ಕೂ ಅಂಜದೆ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ರಾಷ್ಟ್ರೀಯ ಮಾಧ್ಯಮ NDTV ವರದಿ ಪ್ರಕಾರ ಪ್ರಸ್ತುತ 4 ವಿದ್ಯಾರ್ಥಿಗಳು ಕಳೆದ 9 ದಿನಗಳಿಂದ ಉಪವಾಸ ಕೂತಿದ್ದಾರೆ. ರೂಪೇಶ್ ಕುಮಾರ್ ಬಾಗ್, ಸವಿತಾ ಕುಮಾರಿ, ರಾಹುಲ್ ಕ್ರಾಂತಿ, ಉಮೈ ಹಾಮಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರೋ ವಿದ್ಯಾರ್ಥಿಗಳು ಅನ್ನೋದು ರಿವೀಲ್ ಆಗಿದೆ. ಅಮೆರಿಕದಿಂದ ಬಂದೆ, ನಾನು ದೊಡ್ಡ ಜನ ಅಂತ ಓಡಾಡ್ತಾ ಇರೋ ಜಿರಳೆ ದೀಪ್ಗೆ ಉಪವಾಸ ಕೂತಿದ್ದ ಸೋನಂ ಪಕ್ಕದಲ್ಲೇ ಸಮೋಸ ತಿಂದು ಪೋಸ್ಟ್ ಕೊಡ್ತಾ ಇದ್ದಿದ್ದು ರಿವೀಲ್ ಆಗಿತ್ತು. ಆದ್ರೆ ಇಲ್ಲಿ ಯಾರನ್ನೂ ಬಲಿಕ ಬಕ್ರ ಮಾಡದೆ ನಮಗೆ ನ್ಯಾಯ ಬೇಕು, ನಾವೇ ಉಪವಾಸ ಕೂರ್ತೀವಿ ಅಂತ ವಿದ್ಯಾರ್ಥಿಗಳು ಕೂತಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ದೆಹಲಿ ರೇಂಜ್ನಲ್ಲಿ ಯಾಕೆ ಜಾರ್ಖಂಡ್ ಹೋರಾಟ ವೈರಲ್ ಆಗ್ತಾ ಇಲ್ಲ ಅಂತ ಕೇಳಿದ್ರೆ, ಅಜೆಂಡಾ ಹರಡಿಸೋ ಸೋಷಿಯಲ್ ಮೀಡಿಯಾ ಸಂಸ್ಥೆಗಳು, ಅದಕ್ಕೆ ಕಣ್ಣೀರು ಹಾಕಿ ಪ್ರತಿಕ್ರಿಯೆ ನೀಡೋ ಅತಿ ಬುದ್ಧಿವಂತರು ಯಾರು ಇಲ್ಲಿ ಭಾಗಿಯಾಗದೇ ಇರೋದ್ರಿಂದ ಪ್ರತಿಭಟನೆಯ ರೀತಿಯಲ್ಲೇ ನಡೀತಾ ಇದೆ. ಇದೇ ರೀತಿ ಮುಂದುವರೆದರೆ ಜಾರ್ಖಂಡ್ ಸರ್ಕಾರ ಪತನವೂ ಆಗ್ಬೋದು. ಇದೇ ಟರ್ನಿಂಗ್ ಪಾಯಿಂಟ್ ಆಗಿ ಕೆಲವರಿಗೆ ಅಧಿಕಾರ ಅನ್ನೋದು ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಕನಸಾಗಿ ಬಿಡಬಹುದು ಅನ್ನೋ ವ್ಯಾಖ್ಯಾನ ಕೂಡ ನಡೀತಾ ಇದೆ. ಇನ್ನು ದೆಹಲಿಯಲ್ಲಿ JNU ಎಡಚರರೆಲ್ಲ ಸೇರಿ ದೆಹಲಿ ಗಲಭೆ ಸೂತ್ರಧಾರಿ ಉಮರ್ ಖಾಲಿದ್ಗಾಗಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಈ ವೇಳೆ ಸಾರ್ವಜನಿಕರು ರೊಚ್ಚಿಗೆದ್ದು ತರಾಟೆಗೆ ತೆಗೆದುಕೊಂಡಿರೋ ಘಟನೆ ನಡೆದಿದೆ. ಎಡಚರರು ಯಾಕೆ ಯಾವಾಗ್ಲೂ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಮುಂದಿರ್ತಾರೆ ಅನ್ನೋ ಪ್ರಶ್ನೆ ಜನರಲ್ಲಿತ್ತು. ಆದ್ರೆ ಈ ರೀತಿ ಜನರೇ ತರಾಟೆಗೆ ತೆಗೆದುಕೊಳ್ಳೋದು ವಿರಳ ಎನ್ನಿಸ್ಕೊಂಡಿತ್ತು. ಆದ್ರಿಂದ ಈ ಬೆಳವಣಿಗೆ ದೇಶದಲ್ಲಿ ದೊಡ್ಡ ತಿರುವು ಎನ್ನಿಸ್ಕೊಳ್ತಾ ಇದೆ. ಪದೇ ಪದೇ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಗುರುತಿಸಿಕೊಳ್ಳುವವರನ್ನ ಇನ್ಮುಂದೆ ಜನರೇ ಕಂಡಲ್ಲಿ ಹಿಡಿದು ಬುದ್ಧಿ ಕಲಿಸ್ತಾರ ಅನ್ನೋ ಚರ್ಚೆಗೆ ಇದು ದಾರಿ ಮಾಡಿ ಕೊಡ್ತಾ ಇದೆ. ಈಗಿನ ಕಾಲದಲ್ಲಿ ಎಡಚರರನ್ನ ಗುರುತು ಹಿಡಿಯೋದು ಕಷ್ಟ ಇಲ್ಲ. ಹಾವ ಭಾವ ವರ್ತನೆಗಳಲ್ಲೇ ಭಾರತೀಯರು ಕಂಡು ಹಿಡಿದು ಬಿಡ್ತಾರೆ. ಆದ್ರಿಂದ ದೇಶದ ವಿಚಾರದಲ್ಲಿ ಉಗ್ರರ ಪರವಾಗಿ ದನಿ ಏರಿಸುವ ಮುನ್ನ ಭಾರತೀಯರು ಎಲ್ಲವನ್ನೂ ನೋಡ್ತಾ ಇದ್ದಾರೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಆಗ್ತಾ ಇದೆ. ಈ ವಿಡಿಯೋ ಸದ್ಯ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.